ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಏಪ್ರಿಲ್ 13 ಮತ್ತು 14 2 ದಿನದ ಒಂದು ಕರೆಂಟ್ ಅಫೇರ್ಸನ್ನು ನಾವು ನೋಡಬೇಕು. ಅದನ್ನು ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಏಪ್ರಿಲ್ 12ನೇ ತಾರೀಕು ಕರೆಂಟ್ ಅಫೇರ್ಸ್ ಕೇಳ್ತೀರಾ ನೋಡಿ. ಪ್ರತಿ ಭಾನುವಾರ ನಮ್ಮ ಒಂದು ಚಾನಲ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೀಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಭಾನುವಾರ ಫ್ರೀ ಇರುತ್ತೆ ಎಲ್ಲರಿಗೂ ಕೂಡ. ಯಾಕೆಂದರೆ PPT ಕ್ಲಾಸಸ್ಗಳು ಎಲ್ಲವೂ ಕೂಡ ಮತ್ತು GK ತರಗತಿಗಳು ಎಲ್ಲವೂ ಕೂಡ ರೆಕಾರ್ಡ್ ಮಾಡೋ ಕಾರಣದಿಂದಾಗಿ ನಾವೇನು ಮಾಡ್ತೇವೆ ಅಂತ ಅಂದರೆ ಭಾನುವಾರ ಕರೆಂಟ್ ಅಫೇರ್ಸ್ ತರಗತಿ ಇರೋದಿಲ್ಲ. ಪ್ರತಿದಿನ ಮಿಕ್ಕಿ ಉಳಿದ 6 ದಿನ ಕೂಡ ಇಲ್ಲಿ ಕರೆಂಟ್ ಅಫೇರ್ಸ್ ಕೊಡ್ತಾ ಹೋಗ್ತೇವೆ. ಯಾವುದೇ ಅಂತ ಒಂದು ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲೂ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ರೊಂಗಾಳಿ ಬಿಹು ಎಂಬತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಇದೆ. ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಏನಿದೆ ರೊಂಗಾಳಿ ಬಿಹು, ಇದನ್ನು ಯಾವ ರಾಜ್ಯದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಮಿಜೋರಾಂ, ಮಣಿಪುರ, ಅಸ್ಸಾಂ ಮತ್ತು ತ್ರಿಪುರ ಅಂತ 4 ಆಪ್ಷನ್ಸ್ಗಳನ್ನು ಈಗಾಗಲೇ ನಾನು ಪ್ರೊವೈಡ್ ಮಾಡಿದ್ದೇನೆ. ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಮೊದಲು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮಗೇನಾದರೂ ಉತ್ತರ ಗೊತ್ತಾಗಲಿಲ್ಲ ಅಂತ ಅಂದರೆ ಕೊನೆಯಲ್ಲಿ ನಮ್ಮ ಒಂದು ತರಗತಿ ಕೊನೆಯಲ್ಲಿ ನಿಮಗೆ ಏನಪ್ಪ ಸಿಗುತ್ತೆ ಅಂತ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ, ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ನೆಕ್ಸ್ಟು ಇನ್ನು ಇಂಪಾರ್ಟೆಂಟಾಗಿ ಇವತ್ತಿನ ತರಗತಿನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೇನಾದರೂ ಮಂತ್ಲಿ ಕರೆಂಟ್ ಅಫೇರ್ಸ್ PDFಗಳು ಬೇಕು ಅಂತ ಅಂದರೆ ಪ್ರತಿದಿನ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ PDF ಕೊಡ್ತಾ ಹೋಗಿರ್ತೇವೆ. ಅದು ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಒಂದು ತಿಂಗಳ ಒಂದು PDF ಗಾಗಿ ನೀವು 20 ರೂಪಾಯಿಗಳನ್ನು ಸೆಂಡ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಉದ್ಯೋಗ್ ಜೀವನ್ 12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದರೆ ಆದರೆ ನಿಮಗೆ ಈ ಒಂದು PDFನ್ನು ಪ್ರೊವೈಡ್ ಮಾಡ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲರಿಗೂ ಕೂಡ ಇಂಥ ಒಂದು PDFಗಳು ನಿಮಗೆ ಯೂಸ್ಫುಲ್ ಆಗ್ತವೆ. ಯಾವುದೇ ಒಂದು ಪ್ರಶ್ನೆಯೂ ಕೂಡ ನಿಮಗೆ ಕರೆಂಟ್ ಅಫೇರ್ಸಿಂದ ಇಲ್ಲಿ ಉಳಿಯೋದಿಲ್ಲ. ಮತ್ತು ಇಲ್ಲಿ ಕಂಪಲ್ಸರಿಯಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳು ಆ ಒಂದು PDFಲ್ಲಿ ಸಿಗ್ತದೆ. ಅದಕ್ಕಾಗಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ಶ್ರೀ ಚಾಮುಂಡೇಶ್ವರಿ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ. ನಮಗೆಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತದೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಯಾರು ಇರ್ತೀರ ಅವರೆಲ್ಲರಿಗೂ ಕೂಡ ಈಸಿ ಕ್ವಶನ್ ಇದು. ಅದೇ ಬೇರೆ ರಾಜ್ಯದಲ್ಲಿ ಏನಾದರೂ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆನ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಏನು ಸಿಗುತ್ತೆ, ಇದು ಟಫ್ ಕ್ವಶನ್ ಆಗಿಬಿಡುತ್ತೆ. ಯಾಕೆಂದರೆ ಇದು ಸೌತಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಇದು, ಅಥವಾ ಸೌತ್ ಕರ್ನಾಟಕ ಮತ್ತು ಇಲ್ಲಿ ಸೌತ್ ಇಂಡಿಯಾ ಅಥವಾ ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಒಂದು ದೇವಾಲಯ ಇದು. ಅದಕ್ಕಾಗಿ ಎಲ್ಲರಿಗೂ ಕೂಡ ಟಫ್ ಆಗಿಬಿಡ್ತದೆ. ಕರ್ನಾಟಕದವರಿಗೆ ಇದು ಈಸಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಕರ್ನಾಟಕ ಅಂತ. ಯಾವುದಪ್ಪ ಅಂತ ಅಂದರೆ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಎಲ್ಲಿದೆ ಅಂತ ಕೇಳಿದರೆ ಮೈಸೂರಿನಲ್ಲಿದೆ. ಅದರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ಈಗ ನೋಡ್ಬೋದು. ಚಾಮುಂಡೇಶ್ವರಿ ದೇವಾಲಯ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಕೇಳಿದರು. ಸರಿಯಾದ ಉತ್ತರ ನೋಡ್ಬೋದು, ಆಪ್ಷನ್ ಎ ಕರ್ನಾಟಕ ಅಂತ. ಇದರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಈಗ ನೋಡೋದಾದರೆ, ಈ ದೇವಾಲಯವು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿದ್ದು ಇದನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಾಣವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಹೇಳಲಾಗ್ತದೆ ನೋಡಿ. ಇದನ್ನು ಯಾರಪ್ಪ ನಿರ್ಮಾಣ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಯಾರು ಅಂತ ಕೇಳಿದರೆ ಹೊಯ್ಸಳರು. 12ನೇ ಶತಮಾನದಲ್ಲಿ ಹೊಯ್ಸಳರು ಇದನ್ನು ಏನು ಮಾಡ್ತಾರೆ, ನಿರ್ಮಾಣವನ್ನು ಮಾಡ್ತಾರೆ. ಚಾಮುಂಡೇಶ್ವರಿ ದೇವಿಯು ಮೈಸೂರು ಒಡೆಯರ ರಾಜವಂಶದ ಮನೆ ದೇವತೆ ಆಗಿತ್ತು ಅಥವಾ ಕುಲದೇವತೆ ಆಗಿತ್ತು. ಮೈಸೂರು ಒಡೆಯರಿದ್ದರು, ಅವರ ಒಂದು ಕುಲದೇವತೆ ಈಗಲೂ ಕೂಡ ಇದ್ದಾರೆ, ಓಕೆನಾ. ನೆಕ್ಸ್ಟು ಈ 3ನೇ ಪಾಯಿಂಟು, ಈ ಬೆಟ್ಟದ ಮೇಲೆ 1659ರಲ್ಲಿ ದೊಡ್ಡದಾದ ಏಕಶಿಲಾ ನಂದಿ ವಿಗ್ರಹವನ್ನು ಸ್ಥಾಪಿಸಲಾಯಿತು ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಕಂಡ್ರಿ ಇವೆಲ್ಲ. 1659ರಲ್ಲಿ ದೊಡ್ಡದಾಗಿರ್ತಕ್ಕಂಥ ಏಕಶಿಲಾ ನಂದಿ ವಿಗ್ರಹ ಇದೆ. ಅದನ್ನು 1659ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 4ನೇ ಪಾಯಿಂಟ್ ನೋಡಿ, ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದ್ದು ನೋಡಿ. ಪ್ರಶ್ನೆ ಕೇಳ್ಬೋದು ಏನು ಅಂತ ಅಂದರೆ, ಮೈಸೂರಿನ ಒಂದು ಚಾಮುಂಡೇಶ್ವರಿ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಇತ್ತೀಚೆಗೆ ಏನಾಗಿತ್ತು ಅಂತ ಅಂದರೆ ವಿಧಾನಸೌಧ ಇದೆ, ನಮ್ಮ ಒಂದು ಕರ್ನಾಟಕದ ವಿಧಾನಸೌಧ ಯಾವ ಶೈಲಿಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಬಂದಿತ್ತು, ಕ್ವಶನ್ ಆಗಿತ್ತು. ಈ ರೀತಿಯಾಗಿ ಕ್ವಶನ್ ಆಗ್ತದೆ, ಚಾಮುಂಡೇಶ್ವರಿ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂತ. ಇದು ದ್ರಾವಿಡ ಶೈಲಿಯಲ್ಲಿ ಕಂಡುಬರುತ್ತೆ. 7 ಅಂತಸ್ತಿನ ಭವ್ಯವಾದ ಗೋಪುರವನ್ನು ಇದು ಹೊಂದಿರತಕ್ಕಂಥದ್ದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ದೇವಾಲಯದ ಆಡಳಿತವನ್ನು ಇಲ್ಲಿ ಸರ್ಕಾರ ವಹಿಸಿಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ನಡೆದ ಕಾನೂನು ಹೋರಾಟದಿಂದಾಗಿ ಇದು ಸುದ್ದಿಯಲ್ಲಿ ಇತ್ತು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಯಾಕಪ್ಪ ಈ ಒಂದು ಚಾಮುಂಡೇಶ್ವರಿ ದೇವಾಲಯ ಸುದ್ದಿಯಲ್ಲಿ ಇತ್ತು ಅಂತ ನಿಮಗೆ ಪ್ರಶ್ನೆ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಯಾಕಪ್ಪ ನ್ಯೂಸಲ್ಲಿ ಇದೆ. ಚಾಮುಂಡೇಶ್ವರಿ ಬೆಟ್ಟ ಎಲ್ರಿಗೂ ಕೂಡ ಗೊತ್ತು ಮೈಸೂರಲ್ಲಿದೆ ಅಂತ, ಆದರೆ ನ್ಯೂಸಲ್ಲಿ ಯಾಕೆ? ಇತ್ತೀಚೆಗೆ ಈ ದೇವಾಲಯದ ಆಡಳಿತವನ್ನು ಸರ್ಕಾರ ವಹಿಸಿಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಇದು ನ್ಯೂಸಲ್ಲಿದೆ, ಹಾಗಾಗಿ ಇಲ್ಲಿ ಪ್ರಶ್ನೆ ಬಂದಿದೆ ಅಂತ.
ಓಕೆನಾ. ಒಂದನೇ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ ಎರಡನೇ ಪ್ರಶ್ನೆ ಏನಿದೆ. ಇತ್ತೀಚೆಗೆ ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬಂದ ವೂಲಿ ನೆಕ್ಡ್ ಸ್ಟಾರ್ಕ್ ಎಂಬತಕ್ಕಂಥದ್ದು. ನೋಡಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ವೂಲಿ ನೆಕ್ಡ್ ಸ್ಟಾರ್ಕ್ ಅಂತ. ಇದರ ಹಕ್ಕಿಯ IUCN ಸಂರಕ್ಷಣಾ ಸ್ಥಿತಿ ಏನು ಅಂತ ಕೇಳಿದ್ದಾರೆ. ಏನಪ್ಪ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಏನಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸನ್ನು ಈಗಾಗಲೇ ಪ್ರೊವೈಡ್ ಮಾಡಿದರೆ ನೋಡ್ಬೋದು. ಏನಪ್ಪ ಅಂತಂದರೆ ವೂಲಿ ನೆಕ್ಡ್ ಸ್ಟಾರ್ಕ್ ಎಂಬತಕ್ಕಂಥದ್ದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು, ನಿಯರ್ ಥ್ರೆಟನ್ಡ್ ಎಂಬತಕ್ಕಂಥ ಒಂದು ಸ್ಪೀಸೀಸಲ್ಲಿ ಕಂಡು ಬರ್ತದೆ. ಆಪ್ಷನ್ ಇಲ್ಲಿ ಡಿ, ಅಳಿವಿನಂಚಿನಲ್ಲಿ ಇರ್ತಕ್ಕಂತಹ ಒಂದು ಕನ್ಸರ್ವೇಷನ್ ಸ್ಟೇಟಸನ್ನು ಇದು ಹೊಂದಿದೆ. ಇದರ ವೈಜ್ಞಾನಿಕ ಹೆಸರನ್ನು ನೋಡ್ಬೋದು, ಸಿಕೋನಿಯಾ ಎಪಿಸ್ಕೋಪಸ್ ಅಂತ ಇಲ್ಲಿ ಕರೀತಾರೆ. ಸಿಕೋನಿಯಾ ಎಪಿಸ್ಕೋಪಸ್ ಅಂತ. ಇದರ ಹತ್ತಿರ ಕತ್ತಿನ ಭಾಗದಲ್ಲಿ ಉಣ್ಣೆಯಂತಹ ಒಂದು ಬಿಳಿ ಪಕ್ರು ಇರುವುದರಿಂದ ಈ ಹೆಸರು ಬಂದಿದೆ. ಯಾಕಪ್ಪ ಈ ಒಂದು ವೂಲಿ ನೆಕ್ಡ್ ಸ್ಟಾರ್ಕ್ ಅಂತ ಯಾಕೆ ಕರೀತಾರೆ ಅಂತ ಅಂದರೆ ಇದರ ಒಂದು ಕತ್ತಿನ ಭಾಗದಲ್ಲಿ ಉಣ್ಣೆಯಂತಹ ಒಂದು ಬಿಳಿ ಪಕ್ರು ಇರುವುದರಿಂದ ಈ ಒಂದು ಹೆಸರು ಬಂದಿರತಕ್ಕಂಥದ್ದು, ಉಣ್ಣೆ ಕತ್ತಿನ ಕೊಕ್ಕರೆ ಅಂತ. ನೆಕ್ಸ್ಟ್ ಇವು ಹೆಚ್ಚಾಗಿ ಸಿಹಿ ನೀರಿನ ಜೌಗು ಪ್ರದೇಶಗಳು ಅಥವಾ ಇಲ್ಲಿ ಸಿಹಿ ನೀರಿನ ಜೌಗು ಪ್ರದೇಶಗಳು ಏನಿರ್ತವೆ, ಸಿಹಿ ನೀರಿನ ಜೌಗು ಪ್ರದೇಶಗಳು ಇಲ್ಲಿ ಮತ್ತು ನದಿ ತೀರಗಳು ಮತ್ತು ಕೃಷಿ ಭೂಮಿಗಳಲ್ಲಿ ಕಂಡು ಬರ್ತವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡ್ಬೋದು. 2023ರವರೆಗೆ ಇವುಗಳನ್ನು ಅಸುರಕ್ಷಿತ ಅಥವಾ ವಲ್ನರೇಬಲ್ ಎಂಬತಕ್ಕಂಥ ಒಂದು ಪಟ್ಟಿಯಲ್ಲಿ ಇರಿಸಲಾಗಿತ್ತು. ಆದರೆ ಇತ್ತೀಚಿನ ಗಣತಿಯಲ್ಲಿ ಸಂಖ್ಯೆ ಸುಧಾರಿಸಿರೋದ್ರಿಂದ ನಿಯರ್ ಥ್ರೆಟನ್ಡ್ ಎಂಬತಕ್ಕಂಥ ಒಂದು ಪಟ್ಟಿಗೆಯಲ್ಲಿ ಇದನ್ನು ಸೇರಿಸಲಾಗಿದೆ ಅಂತ. ಓಕೆನಾ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ನೋಡಿ. ಇವು ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ದೇಶದಲ್ಲಿ ವ್ಯಾಪಕವಾಗಿ ಹರಡಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಹಕ್ಕಿಗಳು ಹೆಚ್ಚಾಗಿ ಕೀಟಗಳು, ರೆಪ್ಪೆಗಳು ಮತ್ತು ಸರೀಸೃಪಗಳು ಆಹಾರವಾಗಿ ಇಲ್ಲಿ ಸೇವಿಸ್ತವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಈ ಒಂದು ವೂಲಿ ನೆಕ್ಡ್ ಸ್ಟಾರ್ಕ್ ಎಂಬತಕ್ಕಂಥದ್ದರ ಒಂದು ಮಾಹಿತಿ, ಸಂಪೂರ್ಣ ಮಾಹಿತಿ. ನೆಕ್ಸ್ಟು ಬರ್ತಾ ವಿಡಿಯೋಗಳಲ್ಲಿ ನೀನು ಕೂಡ ಅಪ್ಡೇಟ್ ಮಾಡ್ತೇನೆ ಇದರ ಫೋಟೋನು, ಅಂದರೆ ವೂಲಿ ನೆಕ್ಡ್ ಸ್ಟಾರ್ಕ್ ಯಾವ ರೀತಿ ಇರುತ್ತೆ ಇದನ್ನು ಕೂಡ ನಾನು ತೆಗೆದುಕೊಂಡು ಬರ್ತೇನೆ. ಫೋಟೋವನ್ನು ಕೂಡ ಅಪ್ಲೋಡ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಬಟ್ ನೀವೇನು ಮಾಡಬೇಕು ಅಂತ ಅಂದರೆ ತರಗತಿಗಳನ್ನು ಶೇರ್ ಮಾಡಬೇಕ್ರಿ. ತರಗತಿಗಳನ್ನು ಯಾರು ಕೂಡ ನೋಡಲ್ಲ. ಇಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಮಾಡ್ತಕ್ಕಂಥ ತರಗತಿಗಳನ್ನು ಯಾರು ನೋಡಲ್ಲ ಅಂತ ಅಂದರೆ ನಮಗೆ ಕೂಡ ಇಲ್ಲಿ ತರಗತಿಯನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕಾಗಿ ಒಂದಲ್ಲ ಒಂದು ದಿನ ನಮ್ಮ ಒಂದು ತರಗತಿ ಕೂಡ ಹೆಚ್ಚಿನದಾಗಿ ಜನಸಂಖ್ಯೆಯಲ್ಲಿ ನೋಡ್ತಾರೆ ಅಂತ ಹೋಪ್ ಇಟ್ಕೊಂಡು ತರಗತಿನ ಮಾಡ್ತಾಯಿದ್ದೇವೆ. ಪ್ಲೀಸ್ ನೀವು ಕೂಡ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಪೇಸ್ ಎಂಬತಕ್ಕಂಥ ಒಂದು ಉಪಗ್ರಹ ಯೋಜನೆಯನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯು ಉಡಾವಣೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸನ್ನು ಕೂಡ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಪೇಸ್ ಎಂಬತಕ್ಕಂಥ ಒಂದು ಉಪಗ್ರಹ ಯೋಜನೆಯನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಏನು ಮಾಡಿದೆ ಅಂತ ಅಂದರೆ ಉಡಾವಣೆ ಮಾಡಿದೆ ಅಂತ. ಯಾವುದಪ್ಪ ಅಂತ ಅಂದರೆ ನಾಸಾ ಎಂಬತಕ್ಕಂಥ ಸಂಸ್ಥೆ, ಆಪ್ಷನ್ ಎ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋಣ. ಪೇಸ್ ಅಂತ ಅಂದರೆ ಪ್ಲ್ಯಾಂಕ್ಟನ್ ಏರೋಸಾಲ್ ಕ್ಲೌಡ್ ಓಸಿಯನ್ ಎಕೋಸಿಸ್ಟಮ್ ಅಂತ ಇಲ್ಲಿ ಅರ್ಥ. ಓಕೆನಾ. ಫುಲ್ ಫಾರ್ಮ್ ಕೇಳಿಬಿಡ್ತಾರೆ. ಪೇಸ್ ಎಂಬತಕ್ಕಂಥದ್ದು ಏನು ಅಂತ, ಪ್ಲ್ಯಾಂಕ್ಟನ್ ಏರೋಸಾಲ್ ಕ್ಲೌಡ್ ಓಸಿಯನ್ ಎಕೋಸಿಸ್ಟಮ್ ಅಂತ. ಈ ಉಪಗ್ರಹವನ್ನು ಫೆಬ್ರವರಿ 2024ರಲ್ಲಿ SpaceX ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆಯನ್ನು ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಕೇಳಬಹುದು, ಸಮುದ್ರ ಬಣ್ಣವನ್ನು ವಿಶ್ಲೇಷಿಸುವ ಮೂಲಕ ಸಾಗರದ ಆರೋಗ್ಯ ಮತ್ತು ಹವಾಮಾನ ಬದಲಾವಣೆಯನ್ನು ಇಲ್ಲಿ ಅಧ್ಯಯನ ಮಾಡುವುದು ಇದರ ಉದ್ದೇಶ ಆಗಿರ್ತದೆ. ನೋಡಿ ಉದ್ದೇಶ ನೋಡ್ಕೊಳ್ಳಿ. ಸಮುದ್ರದ ಬಣ್ಣ ವಿಶ್ಲೇಷಿಸುವ ಮೂಲಕ ಸಾಗರದ ಆರೋಗ್ಯ ಮತ್ತು ಹವಾಮಾನ ಬದಲಾವಣೆಯನ್ನು ಅಧ್ಯಯನ ಮಾಡುವುದು ಈ ಒಂದು ಪೇಸ್ ಎಂಬತಕ್ಕಂಥ ಉಪಗ್ರಹದ ಉದ್ದೇಶ. ನೆಕ್ಸ್ಟು ಇದು ವಾತಾವರಣದಲ್ಲಿರುವ ಏರೋಸಾಲ್, ನೋಡಿ ಏರೋಸಾಲ್ ಮೋಡಗಳ ರಚನೆಯ ಮೇಲೆ ಹೇಗೆ ಪ್ರವಾಹ ಬೀರುತ್ತೆ ಅಂತ ಇಲ್ಲಿ ಸಂಶೋಧನೆ ಮಾಡುತ್ತೆ ಅಂತ. ಏರೋಸಾಲ್ ಅಂತ ಇಲ್ಲಿ ಇಟ್ಟಿರೋದು ಅದಕ್ಕೆ. ಕ್ಲೌಡ್ ಸಿಸ್ಟಮ್ ಮತ್ತು ಏರೋಸಾಲ್ ಎಂಬತಕ್ಕಂಥ ಮಾಹಿತಿನೇ ಇದು. ನೆಕ್ಸ್ಟು ಈ ಒಂದು ಮಿಷನ್ ಸಾಗರದಲ್ಲಿನ ಫೈಟೋಪ್ಲಾಂಕ್ಟನ್ ಎಂಬತಕ್ಕಂಥ ಒಂದು ಸಣ್ಣ ಜೀವಿಗಳ ಬೆಳವಣಿಗೆಯನ್ನು ಕೂಡ ಇಲ್ಲಿ ಪತ್ತೆ ಹಚ್ಚಲು ಕೂಡ ಇಲ್ಲಿ ಸಹಾಯ ಮಾಡ್ತದೆ ಅಂತ ಹೇಳಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಪೇಸ್ ಎಂಬತಕ್ಕಂಥ ಒಂದು ಉಪಗ್ರಹದ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಬನ್ನಿ. ALH MK3 ಎಂಬತಕ್ಕಂಥದ್ದು ಯಾವ ಸ್ವದೇಶಿ ಹೆಲಿಕಾಪ್ಟರ್ನ ಒಂದು ಆವೃತ್ತಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಧ್ರುವ, ರುದ್ರ, ಪ್ರಚಂಡ ಮತ್ತು ಚೇತಕ್ ಅಂತ ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳು ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗಿರ್ತದೆ. ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಏನು ನಮ್ಮ ಒಂದು ತರಗತಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ತೆಗೆದುಕೊಂಡು ಬರ್ತೇವೆ. ನೆನ್ಪಿಟ್ಕೋಬೇಕು ಇಂಥ ಪ್ರಶ್ನೆಗಳೆಲ್ಲ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೇನೆ. ಏನು ALH MK3 ಮಾರ್ಕ್ 3 ಅಂತ ಕರೀತಾರೆ. ಇದು ಧ್ರುವ ಎಂಬತಕ್ಕಂಥ ಒಂದು ಇದಕ್ಕೆ ಹೆಲಿಕಾಪ್ಟರ್ಗೆ ಸೇರಿರ್ತಕ್ಕಂಥದ್ದು. ALH ಅಂತ ಅಂದರೆ ಏನಂತ ಕೇಳಬಹುದು, ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ. ಇದನ್ನು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. MK3 ಆವೃತ್ತಿಯು
ಅತ್ಯಾಧುನಿಕ ಸೆನ್ಸರ್ಗಳು, ಶಕ್ತಿಯುತ ಇಂಜಿನ್ಗಳು ಮತ್ತು ಡಿಜಿಟಲ್ ಕಾಕ್ಪಿಟನ್ನು ಹೊಂದಿರತಕ್ಕಂಥದ್ದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಪ್ರಮುಖವಾಗಿ ಕರಾವಳಿ ಭದ್ರತೆ ಮತ್ತು ಸಮುದ್ರದ ಮೇಲೆ ಕಣ್ಗಾವಲು ನಡೆಸಲು ಇಲ್ಲಿ ಬಳಸ್ತಾರೆ. ಇದು ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ರೋಗಿಗಳನ್ನು ಸಾಗಿಸಲು, ನೋಡಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ, ಮೆಡಿಕಲ್ ಇಂಟೆನ್ಸಿವ್ ಕೋರ್ ಯೂನಿಟ್ ಆಗಿ ಕೂಡ ಇಲ್ಲಿ ಕೇರ್ ಯೂನಿಟ್ ಆಗಿ ಕೂಡ ಇಲ್ಲಿ ವಿಶೇಷ ಸೌಲಭ್ಯವನ್ನು ಇದು ಹೊಂದಿರತಕ್ಕಂಥದ್ದು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಕೊನೆಯ ಪಾಯಿಂಟ್ ನೋಡಿ, ಈ ಹೆಲಿಕಾಪ್ಟರ್ ರಾತ್ರಿ ಮತ್ತು ಹಗಲು ಎರಡೂ ಸಮಯದಲ್ಲಿ ಅತ್ಯಂತ ಕಠಿಣ ಹವಾಮಾನ ಪರಿಸ್ಥಿತಿಗಳಲ್ಲೂ ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ನಾನು ಈ ಒಂದು ಹೇಳಿಕೆಗಳನ್ನು ಅಥವಾ ಫ್ಯಾಕ್ಟ್ಗಳನ್ನು, ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಂಗ್ಲೀಷಲ್ಲೂ ಕೂಡ ಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಬೇಕ್ರಿ. ನೀವು ಹೆಚ್ಚಿನದಾಗಿ ನಾವು ಅಪ್ಡೇಟನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಅವಾಗ ಏನು ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮಾಡಬೇಕು, ನಿಮ್ಮ ಸ್ನೇಹಿತರೊಂದಿಗೆ ಇಂಥ ವಿಡಿಯೋಗಳನ್ನು ಶೇರ್ ಮಾಡಬೇಕು. ಆವಾಗ ನಮಗೂ ಕೂಡ ಹೆಚ್ಚಿನದಾಗಿ ವಿಡಿಯೋ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೋಡಿ ಕೊನೆ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಮೊದಲ ಬಾರಿಗೆ ಮೋರ್ಚೆಲ್ಲಾ ಅಣಬೆಗಳನ್ನು ಯಶಸ್ವಿಯಾಗಿ ಬೆಳೆದಿದೆ ಅಂತ ಇಲ್ಲಿ ಕೇಳಿದರೆ, ಮೋರ್ಚೆಲ್ಲಾ ಮಶ್ರೂಮ್ಸ್ ಅಂತ ಇದನ್ನು ಯಾವ ಸಂಸ್ಥೆ ಬೆಳೆಸಿದೆ ಅಂತ, ಯಾವುದಪ್ಪ ಅಂತ ಅಂದರೆ ಶೇರಿಯ ಕಾಶ್ಮೀರ್ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಂತ. ಆಪ್ಷನ್ ಎ SKUAST ಅಂತ ಕರೀತಾರೆ. ಇದರ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ನೋಡಿ. ಮೋರ್ಚೆಲ್ಲಾ ಅಣಬೆಯನ್ನು ಸ್ಥಳೀಯವಾಗಿ ಗುಚ್ಚಿ ಅಂತ ಕೂಡ ಇಲ್ಲಿ ಕರೀತಾರೆ. ನೋಡಿ ಇತ್ತೀಚೆಗೆ UPSCಯಲ್ಲಿ ಪ್ರಶ್ನೆ ಬಂದಿತ್ತು, ಗುಚ್ಚಿ ಕಾಮನ್ಲಿ ನೌನ್ ಇನ್ ರೀಸೆಂಟ್ಲಿ ಇನ್ ನ್ಯೂಸ್ ವಾಟ್ ಈಸ್ ದಿಸ್ ಅಂತ ಇಲ್ಲಿ ಕೇಳಿ ಮಶ್ರೂಮ್ಸು ಈ ರೀತಿಯಾಗಿ ಕೊಟ್ಟುಬಿಟ್ಟಿದ್ರು. ನೋಡಿ ಅದಕ್ಕಾಗಿ ಪ್ರಶ್ನೆ ಇದು, ಗುಚ್ಚಿ ಅಂತಾನು ಕೂಡ ಇದನ್ನು ಕರೀತಾರೆ ಅಂತ. ಇದು ವಿಶ್ವದ ಅತ್ಯಂತ ದುಬಾರಿ ಅಣಬೆಗಳಲ್ಲಿ ಒಂದಾಗಿದ್ದು 1 kgಗೆ ಸುಮಾರು 30,000ದಿಂದ 40,000 ರೂಪಾಯಿಗಳವರೆಗೆ ಬೆಲೆ ಇರ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು 3ನೇ ಪಾಯಿಂಟ್ ನೋಡಿ, ಇದು ಸಾಮಾನ್ಯವಾಗಿ ಹಿಮಾಲಯದ ಕಾಡುಗಳಲ್ಲಿ ಸ್ವಾಭಾವಿಕವಾಗಿ ಬೆಳೀತದೆ. ಪ್ರಯೋಗಾಲಯದಲ್ಲಿ ಇದನ್ನು ಬೆಳೆಸುವುದು ಬಹಳ ಕಷ್ಟಕರ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡಿ, ಇವುಗಳಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಉತ್ಕರ್ಷಣ ವಿರೋಧಿಯಾಗಿ ಕೆಲಸ ಮಾಡುತ್ತೆ ಅಂತ, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಇದು ಕೆಲಸವನ್ನು ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 5ನೇ ಪಾಯಿಂಟ್ ನೋಡಿ, ಕಾಶ್ಮೀರದ SKUAST ವಿಜ್ಞಾನಿಗಳು ಕೈಗೊಂಡ ಈ ಯಶಸ್ವಿ ಪ್ರಯೋಗವು ರೈತರ ಆದಾಯ ಹೆಚ್ಚಳ ಮಾಡಲು ಹೊಸ ದಾರಿಯನ್ನು ತೆರೆದಿದೆ ಅಂತ ಇಲ್ಲಿ 5ನೇ ಪಾಯಿಂಟನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್, ಓಕೆನಾ. ಮತ್ತು ಇಲ್ಲಿ ಥಂಬ್ನೇಲ್ ಕ್ವಶನ್ಸ್ ನೋಡಿ, ರಂಗಾಳಿ ಬಿಹುವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಅಸ್ಸಾಂ ಅಂತ. ಮತ್ತು ನಿಮಗೇನಾದರೂ ಈ ಒಂದು ತರಗತಿ PDF ಬೇಕು ಅಂತ ಅಂದರೆ, ಮಂತ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಮೇಲ್ ವಿಳಾಸ ನಾನು ಈಗ ತೋರಿಸ್ತೇನೆ ನೋಡಿ. ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ಸ್ಕ್ಯಾನ್ ಮಾಡಿ 1 ತಿಂಗಳದ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ PDF ಬೇಕು ಅಂತಂದರೆ 20 ರೂಪಾಯಿಗಳನ್ನು ಸೆಂಡ್ ಮಾಡಿ PDF ಅನ್ನು ಪಡ್ಕೋಬೋದು. udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು, ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಕ್ಲಾಸ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.